ಗುಡ್ ಮಾರ್ನಿಂಗ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮತ್ತೊಂದು ಮೋಟೋ ವ್ಲಾಗ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಹೋಗ್ತಾ ಇದ್ದೀನಿ ಬಲೂಮಲೈ ಫೋರ್ಟ್ಗೆ. ಇದು ಬೆಂಗಳೂರಿನ ಅಪ್ರಾಕ್ಸಿಮೇಟಾಗಿ ಒಂದು 100 ಕಿಲೋಮೀಟರ್ಸ್ ಇದೆ. ಒಂಥರ ಆಫ್ ರೋಡು ಕಮ್ ನಾರ್ಮಲ್ ರೋಡು ಎರಡು ಮಿಕ್ಸ್ ಆಗಿರುತ್ತೆ. ಸ್ನೇಹಿತರ, ಟೈಮ್ ಈಗ ಎಕ್ಸಾಕ್ಟಾಗಿ 5:30 ಆಗಿದೆ. ಇಲ್ಲಿ ಹತ್ತಿಬೆಲೆ ಹತ್ರ ಒಂದು ಸ್ವಲ್ಪ ಪೆಟ್ರೋಲ್ ಹಾಕ್ಸ್ಬೇಕಾಗಿತ್ತು, ಹಾಕ್ಸ್ಕೊಂಡು ಇವಾಗ ಮುಂದೆ ಹೋಗ್ತಾ ಇದ್ದೀನಿ. ಹತ್ತಿಬೆಲೆ ಆದಮೇಲೆ ರೋಡ್ ಕಂಡೀಷನ್ ಏನು ವರ್ಸ್ಟ್ ಆಗಿಬಿಟ್ಟಿದೆ, ಏನಂತ ಗೊತ್ತಿಲ್ಲ. ಎಲ್ಲ ಕಡೆ ಬ್ಯಾರಿಕೇಡ್ ಹಾಕ್ಬಿಟ್ಟು ಈ ಲಾರಿಗಳದ್ದು ಬೇರೆ ಸಮಸ್ಯೆ. ಬನ್ನಿ ಆದಷ್ಟು ಬೇಗ ತಲುಪೋಣ. ಸ್ನೇಹಿತರೆ, ಟೈಮ್ ಈಗ ಎಕ್ಸಾಕ್ಟಾಗಿ 6:30 ಆಗಿದೆ. ಇನ್ನು ಒಂದು 37 ಕಿಲೋಮೀಟ್ರ್ ಇದೆ ಇಲ್ಲಿಂದ. ರೂಟು ಒಂದು 20 ಕಿಲೋಮೀಟರ್ಸಿಂದ ನೋಡ್ತಾ ಇದ್ದೀನಿ. ಹೈವೇ ಬರುತ್ತೆ, ತಿರ್ಗಾ ನಾರ್ಮಲ್ ರೋಡ್ ಬರುತ್ತೆ, ಹೈವೇ ಬರುತ್ತೆ, ನಾರ್ಮಲ್ ರೋಡ್ ಬರುತ್ತೆ. ವೆದರ್ ಕಂಡೀಷನ್ ಮಾತ್ರ ಫಾಗಿ ಆಗಿಬಿಟ್ಟಿದೆ. ಸೂರ್ಯ ಎಲ್ಲಿ ಹುಟ್ಟಿದ್ದಾನೆ ಅಂತಲೇ ಗೊತ್ತಾಗ್ತಾ ಇಲ್ಲ. ನೋಡೋಣ, ಇನ್ನೂ 1 ಅವರ್ ತೋರಿಸ್ತಾ ಇದೆ. ಆದಷ್ಟು ಬೇಗ ಟ್ರೈ ಮಾಡ್ತೀನಿ ರೀಚ್ ಮಾಡೋಕ್ಕೆ. ಬನ್ನಿ ಹೋಗೋಣ. ಪ್ರಾಬಬ್ಲಿ ಅದೇ ಇರಬೇಕು. ಸುಮಾರು ಬೆಟ್ಟಗಳವಪ್ಪ ಈ ಕಡೆ, ಸುತ್ತಮುತ್ತ ಬೆಟ್ಟನೇ ಇರೋದು. ಇಲ್ಲಿ ನೋಡಿ, ಇಲ್ಲಿ ಹಳ್ಳಿ ಕಡೆ ನೋಡಿ, ಇಲ್ಲಿ ಈ ಥರ ಒಂದು ಹೊಗೆ ಹಾಕಿಬಿಟ್ಬಿಟ್ರೆ ಮಜಾನೇ ಬೇರೆ. ಇಲ್ಲಿ ಆ ಬಿಸಿಗೆ ಸ್ಮೆಲ್ ಮಾತ್ರ ಸಾಕಾಗಿದೆ. ಸ್ನೇಹಿತರೆ ನೋಡಿ, ಹಿಂಗಿಂದ ಇಲ್ಲಿ ಕಡೆಯಿಂದ ಬಂದು ನೋಡಿ, ಇದೆ ಸ್ಟಾರ್ಟಿಂಗ್ ಪಾಯಿಂಟ್, ಸ್ಟಾರ್ಟಿಂಗ್ ಇದೆ. ಓಕೆ, ಇಲ್ಲಿಂದ ಶುರುವಾಗುತ್ತೆ ಬೆಟ್ಟ ಮೇಲೆ ಹತ್ತಕ್ಕೆ. ನೋಡೋಣ, ಸ್ಟಾರ್ಟಿಂಗ್ ಚೆನ್ನಾಗಿದೆ ರೂಟು. ವಾವ್, ಮೇಲೆ ಹೋಗ್ತಾ ಒಂದು ಲೆವೆಲ್ ಆಗ್ತಾ ಇದೆ ವ್ಯೂ. ಓಹೋ, ಸಾಕಾಗಿ ದೊಡ್ಡದಾಗೆ ಇದೆ ಬೆಟ್ಟ. ಸ್ನೇಹಿತರೆ, ಆ್ಯಕ್ಚುಲಿ ಆಫ್ ರೋಡು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಬನ್ನಿ ನೋಡೋಣ ಹೆಂಗಿದೆ.
ಸ್ನೇಹಿತರೆ ಇಲ್ಲಿ 20 ರೂಪೀಸ್ ಕೊಡಬೇಕಾಗಿತ್ತು, ಎಂಟ್ರಿ ಚಾರ್ಜಸ್ಸು 20 ರೂಪೀಸ್ ಆಗಿದೆ. ಇನ್ನು ಅಲ್ಲಿ ಇನ್ನು ಸ್ವಲ್ಪ ಮುಂದೆವರೆಗೂ ಅಷ್ಟೇ, ಆಮೇಲೆ ಇಲ್ಲೆಲ್ಲೋ ಸಿಮೆಂಟ್ ರೋಡ್ ಹಾಕಿದ್ದಾರೆ. ಅಷ್ಟೊಂದೇನು ಡಿಫಿಕಲ್ಟ್ ಆಗಿಲ್ಲ, ಆರಾಮಾಗೆ ಬಂದ್ಬಿಡ್ಬೋದು. ಸ್ವಲ್ಪ ಆಫ್ ರೋಡ್ ಟೈರ್ ಇದ್ದರೆ ಒಳ್ಳೆಯದು. ಹೋಲಿ ಶಿಟ್, ಮೈ ಗಾಡ್. ಹೋಗ್ಬೋದಾ? ಇಲ್ಲ, ಇದೆ ಲಾಸ್ಟ್. ಸ್ನೇಹಿತರೆ ನೋಡಿ, ಫೋಟೋಗೆ ರೀಚ್ ಆಗಿದ್ದೀನಿ. ಮೇಲೆ ಸೈಕಾಗಿದೆ. ನಮ್ಮ ದೇವಸ್ಥಾನ ಇದೆ, ಇಲ್ಲೊಂದು ಬಲೂಮಲೆ ದೇವಸ್ಥಾನ. ಅದಾದಮೇಲೆ ಎಲ್ಲ ಫಾಗಲ್ಲಿ ಕವರ್ ಆಗಿದೆ. ಸ್ನೇಹಿತರೆ, ಈ ಬಲೂಮಲೈ ಫೋರ್ಟ್ ಬಂದು ಸುಮಾರು 100 ಕಿಲೋಮೀಟರ್ ಇದೆ ಬೆಂಗಳೂರಿಂದ. ಎಂಟ್ರಿ ಫೀಸ್ ನಾನು ಅವಾಗ ಹೇಳ್ದಂಗೆ ನಿಮಗೆ ಬೈಕ್ಗೆ 20 ರೂಪೀಸ್ ಇರುತ್ತೆ, ಹಾಗೂ ಕಾರ್ಗೆ 100 ರೂಪೀಸ್ ಇರುತ್ತೆ. ಈ ಬಲೂಮಲೈ ಇರೋದು ಬಂದು ನಿಮಗೆ ಕೃಷ್ಣಗಿರಿ ಡಿಸ್ಟ್ರಿಕ್ಟು, ತಮಿಳ್ನಾಡಲ್ಲಿ ಇದೆ. ಸೊ ಬೆಸ್ಟ್ ಏನಂದ್ರೆ ಆಫ್ ರೋಡಿಂಗು. ನೀವು ಬೈಕ್ ಆಗಲಿ ಕಾರ್ ಆಗಲಿ ಮೇನ್ ಅಪ್ ಟು ಪಾರ್ಕಿಂಗ್ ವರ್ಗೂ ಕೂಡ ತಗೋಬರ್ಬೋದು. ಅವಾಗೆ ತೋರಿಸ್ನಲ್ಲ, ಅಲ್ಲೊಂದು ದೇವಸ್ಥಾನ ಕೂಡ ಇದೆ ಸೆಂಟ್ರಲ್ಲಿ. ನಿಮ್ಗೆ ಒಂದು ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ, ಪ್ಲಸ್ ಸ್ಟನ್ನಿಂಗ್ ವ್ಯೂಸ್ ಮಾತ್ರ ನೀವು ನೋಡ್ತಾ ಇರ್ಬೋದು. ಇವಾಗ ಅಬ್ಸಲ್ಯೂಟ್ ಆಗಿದೆ ಹಿಲ್ ಟಾಪ್ ಅಲ್ಲಿ. ನೀವು ಎಸ್ಪೆಷಲಿ ಸನ್ರೈಸು ಮತ್ತೆ ಸನ್ಸೆಟ್ ಅಲ್ಲಿ ಬಂದ್ರೆ ಸಖತ್ತಾಗಿ ಮಜಾ ಮಾಡ್ಬೋದು ವಿತ್ ಫ್ಯಾಮಿಲಿ. ಇದು ಸುಮಾರು 1035 ಮೀಟರ್ ಹೈಟ್ ಇದೆ, ಎಬೋ ಸಿ ಲೆವೆಲ್. ಸ್ನೇಹಿತರೆ, ಆಫ್ಟರ್ ಒಂದು ಬ್ಯೂಟಿಫುಲ್ ಆಗಿತ್ತು. 1 ಅವರ್ ಟೈಮ್ ಸ್ಪೆಂಡ್ ಮಾಡಿದೆ ಇಲ್ಲೇನೆ. ಸಖತ್ ಮಜಾ ಇತ್ತು. ನೀವು ಆದಷ್ಟು ಬೆಳಗ್ಗೆ ಹೊತ್ತು ಬರೋಕ್ಕೆ ಟ್ರೈ ಮಾಡಿ. ಫೈನಲ್ ಆಗಿ ಇವಾಗ ಬಾಯಿ ಹೇಳೋವಂಥ ಸಮಯ ಬಂತು.
ಸ್ನೇಹಿತರೆ. ಅಪ್ಪಲ್ಲಿ ಹತ್ತೋದು ಹೆಂಗೆ ಹತ್ಬಿಟ್ಟೆ, ಡೌನು ಸ್ವಲ್ಪ ನೋಡ್ಕೊಂಡು ಹೋಗ್ಬೇಕು. ಯಾಕಂದರೆ ನಂದು ಆ ಡಾಮಿನರಲ್ಲಿ ಟ್ರ್ಯಾಕ್ಷನ್ ಕಂಟ್ರೋಲ್ ಇಲ್ಲ, ಪ್ಲಸ್ ABS ನಾನು ಸ್ವಿಚ್ ಆಫು ಸ್ವಿಚ್ ಆನ್ ಮಾಡೋಕ್ಕಾಗಲ್ಲ, ಯಾವಾಗೂ ಕಂಟಿನ್ಯೂಸ್ ಆಗಿ ಆನಲ್ಲೇ ಇರುತ್ತೆ. ನಾನು ಏನಾನ ಬ್ರೇಕ್ ಎಮರ್ಜೆನ್ಸಿ ಪ್ರೆಸ್ ಮಾಡಿದಂದರೆ ABS ಹಂಗೆ ಲಾಕ್ ಆಗಿಬಿಡುತ್ತೆ ಬ್ರೇಕ್ಗೆ. ಸ್ವಲ್ಪ ನೋಡ್ಕೊಂಡು ಹೋಗ್ಬೇಕಾಗುತ್ತೆ. ಓಕೆ ಬನ್ನಿ ಸ್ನೇಹಿತರೆ, ಕೊನೆವರೆಗೂ ನೋಡೋದಕ್ಕೆ ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಕೂಡ ಮಾಡಿ ಅಂತ ಹೇಳ್ತಾ ಮತ್ತೊಂದು ವ್ಲಾಗಲ್ಲಿ ಸಿಗ್ತೀನಿ. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.